ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿನೇ ಬೆಚ್ಚಿ ಬೀಳು ಸಮಯ ಬಂದೇ ಬಿಟ್ಟದ. ಅತ್ತ ಕಡೆ ಗಾಯತ್ರಿ ದೇವಿಯ ಆಗಮನಕ್ಕೆ ಕ್ಷಣಗಣನೆ. ಹಾಗಿದ್ರೆ ಏನಾಯ್ತು, ಏನು ಕಲಿತೆ ಗಂಗಾ ಹಾಗೆ ಗಾಯತ್ರಿ ದೇವಿ ಇಬ್ರು ಕೂಡ ಒಬ್ಬರೇನಾ? ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಕ್ತಿ ಪ್ರಸಾದ್, ವಿಕಿ ಎಲ್ಲರೂ ಕೂಡ ಕಾಳಿ ಯಾರು ಅನ್ನೋದನ್ನು ಹುಡುಕೋದನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಕಾಳಿ ಬಗ್ಗೆ ಎಲ್ಲ ಕಡೆ ಪ್ರಸಾರವಾಗ್ತದೆ. ಜಿ.ಬಿ. ಪಾಟೀಲ್ ಮನೆಯಲ್ಲೇ ಭಾರ್ಗವಿ ಮುಂದೆನೆ ಕಾಳಿಯನ್ನ ಹಾಡಿ ಹೋಗ್ಲತ್ತಿದ್ದಾರೆ ನಿರ್ಮಲಾ ಪಾಟೀಲ್ ಮತ್ತೆ ಬೃಂದ. ನಿನ್ನ ಕೈಲಿ ನೋಡಿದ್ಯಾ ಈ ರೀತಿ ನ್ಯಾಯ ಕೊಡ್ಸೋಕೆ ಸಾಧ್ಯ ಆಗತ್ತೆ? ಯಾವಾಗಲೂ ಗೋಳಿ ಕೊಡೋದು, ಜನರನ್ನ ಹೋಗೋದು, ಕೋರ್ಟು ಅದು ಇದು ಅಂತ ಅಲಿಯೋದು, ಇದೇ ಆಗೋಯ್ತಲ್ವಾ? ನ್ಯಾಯ ಕೊಡಿಸೋದು ಅಂದರೆ ಹೀಗೆ ಅಂತ ನಿರ್ಮಲಾ ಪಾಟೀಲ್ ಭಾರ್ಗವಿಗೆ ಹೇಳ್ತಿದ್ದಾರೆ. ಆದರೆ ಭಾರ್ಗವಿಗೆ ತುಂಬ ಚೆನ್ನಾಗಿ ಗೊತ್ತು ಅವರು ಹೋಗ್ಲುತ್ತಿರೋದು ತನ್ನನ್ನೇ ಅಂತ. ಬಟ್ ಏನು ಮಾಡೋದು ಹೇಳೋಕ್ಕಾಗದಿರೋ ಪರಿಸ್ಥಿತಿ. ಇದರ ನಡುವೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಅಂದ್ಕೊಂಡ್ರೆ, ಗೌತಮಿ ಭಾರ್ಗವಿಯನ್ನು ಭೇಟಿ ಮಾಡಿದ್ದೆ ಒಂದು ದೊಡ್ಡ ಮಹಾನ್ ಸತ್ಯವನ್ನೇ ಸ್ಫೋಟಿಸ್ತಾರೆ. ಇದರಿಂದಾಗಿ ನಿಜಕ್ಕೂ ಭಾರ್ಗವಿಗೆ ಆಘಾತವಾಗತ್ತೆ. ಯಾಕಂದರೆ ಮೊದಲಲ್ಲಿ ಭಾರ್ಗವಿ ತನ್ನ ತಂದೆ ಸಾವು ತನ್ನಿಂದಾನೇ ಆಯಿತು, ನಾನು ಕೋರ್ಟಿಗೆ ಕರ್ಕೊಂಡು ಹೋಗದೇ ಇದ್ದಿದ್ರೆ ಇದು ಯಾವುದು ಸಂಭವಿಸ್ತಾನೆ ಇರಲಿಲ್ಲ, ನನ್ನಿಂದ ನಿಮ್ಗೆ ಯಾವುದೇ ರೀತಿ ಸಹಾಯ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನಿನ್ನ ತಂದೆ ಸಾವು ಆಕಸ್ಮಿಕ ಅಂತ ಅಂದ್ಕೊಂಡಿದ್ಯಾ, ಅದನ್ನು ಪೂರ್ವ ನಿಯೋಜಿತವಾಗಿ ಯೋಚನೆ ಮಾಡಿ ರೂಪಿಸ್ತಿರ್ತಕ್ಕಂಥದ್ದು ಅಂತ ಗೌತಮಿ ಹೇಳಿದಾಗ ಮಾತನ್ನು ಕೇಳಿ ಭಾರ್ಗವಿಗೆ ಅಚ್ಚರಿ ಆಗತ್ತೆ, ಆಶ್ಚರ್ಯವಾಗತ್ತೆ, ಆಘಾತವಾಗುತ್ತೆ. ಏನು ಮಾತಾಡ್ತಿದ್ರಾ ಮೇಡಮ್ ನೀವು ಅಂತ ಭಾರ್ಗವಿ ಕೇಳಿದಾಗ, ಹೌದು ಭಾರ್ಗವಿ, ನೀನು ಅನ್ಕೊಂಡಿದ್ಯಾ ನಿನ್ನ ತಂದೆ ಸಾವು ಆಕಸ್ಮಿಕ ಅಂತ, ಆದರೆ ಯಾರು ಅದನ್ನು ಯೋಚಿತವಾಗಿ ರೂಪಿಸಿ ಸಾಯಿಸಿರೋದು ನಿನ್ನ ತಂದೆ. ನಮ್ಮ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿದ್ರು. ನಾವು ಈ ಒಂದು ಕೇಸನ್ನು ಸಾಲ್ವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ಸ್ನ ನಿನ್ನ ತಂದೆ ನಮಗೆ ತಂದು ಕೊಟ್ಟಿದ್ರು. ಅದು ತುಂಬ ನಮ್ಮ ಒಂದು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಯಿತು. ಜೊತೆಗೆ ಆಕೆ ಯಾರು ಅನ್ನೋ ಹತ್ರಕ್ಕೂ ಕೂಡ ನಾವು ಹೋಗಿದ್ವಿ. ಅಷ್ಟರಲ್ಲೇ ರವೀಂದ್ರ ಭಟ್ಕಳ್ ಅವರ ದುರ್ಮರಣ ಸಂಭವಿಸ್ಬಿಡ್ತು. ನಿನಗೆ ಗೊತ್ತಿದೆಯಾ, ಆ ಮಕ್ಕಳು ಅವ್ರಿಗೆ ಒಂದು ಲಾಭವನ್ನು ತರ್ತಾರೆ, ಆದರೆ ಆ ಮಕ್ಕಳ ಬದುಕು ನಿಜಕ್ಕೂ ಕೂಡ ಘೋರಾತಿ ಘೋರವಾಗಿಬಿಡತ್ತೆ. ಅದರಿಂದ ಎಷ್ಟೆಲ್ಲ ಕೋಟಿ ಕೋಟಿ ವ್ಯವಹಾರ ನಡೆಸ್ತಿದ್ದಾರೆ ಅನ್ನೋ ವಿಷಯ ನಿನಗೆ ಗೊತ್ತಿದೆಯಾ? ಆದರೆ ಆಕೆ ಯಾರು ಅನ್ನೋ ವಿಷಯನೇ ಇವತ್ತಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಆಕೆ ಯಾರ ಜೊತೆ ವ್ಯವಹಾರ ಮಾಡ್ತಿದ್ದಾಳೋ, ಅವಳು ಸುತ್ತಮುತ್ತ ಯಾರಿದ್ದಾರೋ ಅವ್ರು ಯಾರು ಕೂಡ ಆಕೆ ಮುಖಾನೇ ನೋಡಿಲ್ಲ, ಎಲ್ಲೂ ಕೂಡ ಒಂದು ಫೋಟೋ ಕೂಡ ಅಲ್ಲ. ಜಸ್ಟ್ ನಮ್ಗೆ ಗೊತ್ತಿರೋದು ಆಕೆ ಗಂಗಾ ಅಂತಕ್ಕಂಥ ವಿಷಯ ಮಾತ್ರನೇ. ಆ ಗಂಗಾ ವಿರುದ್ಧವಾಗಿ ನಿಮ್ಮ ತಂದೆ ಅಂದಿನಿಂದ ಇಂದಿನ ತನಕ ಮಕ್ಕಳಿಗೆ ಒಳ್ಳೇದಾಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ರು, ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಅದೇ ಕಾರಣದಿಂದಾನೆ ಆ ಗಂಗಾನೇ ನಿಮ್ಮ ತಂದೆಯನ್ನು ಸಾಯಿಸಿರ್ತಕ್ಕಂಥ ಸಾಧ್ಯತೆ ಸಾಕಷ್ಟಿದೆ ಅಂತ ಹೇಳಿ ಗೌತಮಿ ಹೇಳಿದಾಗ ನಿಜಕ್ಕೂ ಆ ಮಾತನ್ನು ಕೇಳಿದ ಭಾರ್ಗವಿ ಆಘಾತಗೊಳ್ತಾಳ. ಆಕೆ ಯಾರು ಅನ್ನೋ ಪ್ರಶ್ನೆಗೂ ಕೂಡ ಅವಳಿಗೆ ಉತ್ತರ ಸಿಗುವುದಿಲ್ಲ. ತದನಂತರ ಇದರಲ್ಲಿ ನನ್ನ ತಂದೆ ಸಾವಿಗೂ ಅವರ ಕೊನೆ ಕೇಸ್ಗೂ ಜಿ.ಪಿ. ಮಾವಂಗೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದಾಗ, ನೋಡು ಗಂಗಾ ಮುಂದೆ ನಿಮ್ಮ ಜಿ.ಪಿ. ಮಾವ ಹಾಗೆ ಶಕ್ತಿ ಒಂದು ತೃಣ ಮಾತ್ರ ಅಷ್ಟೇ. ಅವರು ಗಂಗಾ ಕಂಡ್ರೆ ಗಡಗಡ ಅಂತ ನಡುಗಿ ಹೋಗ್ತಾರೆ. ಆದರೆ ಆ ಗಂಗಾನ ಧೈರ್ಯವಾಗಿ ಹೆದರಿಸಿದ್ದು ನಿನ್ನ ತಂದೆ ರವೀಂದ್ರ ಭಟ್ಕಳ್ ಮಾತ್ರನೇ. ಅದೇ ಕಾರಣಕ್ಕೆ ಅವರನ್ನು ಸಾಯಿಸಿರೋದು. ನೋಡು, ಅದೇ ಧೈರ್ಯ ನಿನ್ನಲ್ಲಿದೆ, ಅದೇ ಕಾರಣಕ್ಕೆ ನಿನ್ನ ಹತ್ರ ಬಂದು ನಾನು ಸಹಾಯ ಕೇಳ್ತಿರೋದು. ನೀನು ಕೂಡ ನಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೋ, ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಮಾಡು. ನಾನು ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡ್ತೀನಿ, ನಿನ್ನನ್ನು ಬಿಟ್ಟು ಯಾರೂ ಕೂಡ ಇದಕ್ಕೆ ಸೂಕ್ತ ಅಲ್ಲ, ಯಾಕಂದರೆ ಈ ಒಂದು ಕೇಸ್ ನಿನಗೂ ಒಂದು ರೀತಿ ಸಂಬಂಧಪಟ್ಟಿದೆ ಅಂತ ಹೇಳಿ ಗೌತಮಿ ಹೇಳ್ತಾರೆ. ಇಲ್ಲ, ನನ್ನಿಂದ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ನನ್ನ ತಂದೆಗೆ ನ್ಯಾಯ ದೊರಕಿಸ್ಕೊಡೋಕ್ಕೆ ಸಾಧ್ಯ ಆಗಿಲ್ಲ ನನ್ನಿಂದ, ಅಂಥದ್ರಲ್ಲಿ ಮಕ್ಕಳಿಗೆ ನ್ಯಾಯ ಕೊಡ್ಸೋಕ್ಕಾಗತ್ತಾ ನನ್ನಿಂದ ಅಂತ ಭಾರ್ಗವಿ ಹೇಳಿದಾಗ, ನಿನ್ನಂಥವಳೆ ಹೇಳಿಬಿಟ್ರೆ ಹೇಗೆ ಭಾರ್ಗವಿ? ಜಸ್ಟ್ ನೀನೇನು ಎಲ್ಲರ ಮುಂದೆ ಬರಬೇಕಾಗಿಲ್ಲ, ನೀನು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಗೌತಮಿ ಹೇಳಿದಾಗ ಭಾರ್ಗವಿ ಅದಕ್ಕೆ ಒಪ್ಕೋತಾರೆ. ಖಂಡಿತವಾಗ್ಲೂ ನನ್ನ ತಂದೆ ಸಾವಿಗೆ ನಾನು ನ್ಯಾಯ ಕೊಡಿಸ್ಬೇಕು, ನನ್ನ ತಂದೆ ಮುಖಕ್ಕೆ ಅಂಟಿರೋ ಮಸಿಯನ್ನು ನಾನು ಹೋಗಲಾಡಿಸ್ಬೇಕು. ಇದೆಲ್ಲ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಕೈ ಜೋಡಿಸಲೇಬೇಕು ಅನ್ನೋದು ನನಗೆ ಗೊತ್ತಿದೆ. ಖಂಡಿತವಾಗ್ಲೂ ನನ್ನ ತಂದೆ ಉದ್ದೇಶ ನೀವು ಹೇಳಿದಾಗೆ ಜನಕ್ಕೆ ಹೆಲ್ಪ್ ಮಾಡೋದು, ಆ ಮಕ್ಕಳನ್ನ ಆ ಗಂಗಾ ಕೈಯಿಂದ ಸೇವ್ ಮಾಡೋದು. ಅಂದಮೇಲೆ ಆ ಉದ್ದೇಶವನ್ನು ಖಂಡಿತ ನಾನು ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ನನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಗೌತಮಿ ಹತ್ರ ಹೇಳ್ತಾರೆ. ಅದೇ ಕಾರಣಕ್ಕೆ ಸತ್ಯಮೇವ ಜಯತೆ ಅನ್ನೋ ಆ ಒಂದು ಡೈರಿನ ತಗೊಂಡು ಭಾರ್ಗವಿ ಮನೆಗೆ ಬಂದಿದ್ದಾಳೆ. ಅಪ್ಪ, ಖಂಡಿತವಾಗ್ಲೂ ನಿಮ್ಮ ಉದ್ದೇಶವನ್ನು ನಾನು ಈಡೇರಿಸ್ತೀನಿ, ಅದಕ್ಕೋಸ್ಕರ ಕಾಳಿ ಅವತಾರವನ್ನು ತಾಳ್ತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಅನ್ಕೋತಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ಗೆ ಭಾರ್ಗವಿದೇ ಯೋಚನೆ ಆಗ್ಬಿಟ್ಟಿದೆ.
ಈ ಉಂಗುರ ಅವಳ ಕೈಗೆ ಹೇಗೆ ಸಿಕ್ತು, ಅದೇ ಟೈಮಲ್ಲಿ ಗಾಯತ್ರಿ ದೇವಿ ಅನ್ನೋ ಹೆಸರನ್ನ ಅವಳು ಯಾಕೆ ಹೇಳಿದ್ಲು. ಖಂಡಿತವಾಗ್ಲೂ ಇದ್ಯಾವುದು ಕೂಡ ಇನ್ಸಿಡೆನ್ಸ್ ಅಂತಾನೆ ಅನ್ನಿಸ್ತಿಲ್ಲ. ಇದರಿಂದ ಖಂಡಿತ ಏನೋ ವಿಷಯ ಅಡಗಿದೆ ಅಂತಾನೆ ಅನ್ನಿಸ್ತದೆ. ಆ ಭಾರ್ಗವಿ ಕೋರ್ಟ್ಗೆ ಹೋಗ್ತಿಲ್ಲ ಅಂದಮೇಲೆ ಇದೆಲ್ಲ ಅವಳಿಗೆ ಆಗಬೇಕಾಗಿದೆ. ಏನು ನಡೀತದೆ ನನ್ನ ಸುತ್ತಮುತ್ತ, ಗಾಯತ್ರಿ ದೇವಿ ಸತ್ತಿದ್ದಾಳೆ, ಆ ಸತ್ತಿರೋ ವಿಷಯ ಮತ್ತೆ ಯಾಕೆ ಬೆಳಕಿಗೆ ಬರ್ತದೆ, ಈ ವಿಷಯ ಮತ್ತೆ ಬಂದರೆ ನಿರ್ಮಲಾ ಖಂಡಿತವಾಗ್ಲೂ ಶಾಕ್ ಆಗ್ತಾಳೆ, ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ ಅಂತ JP ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಿರ್ಮಲಾ ಅವರು ಅಲ್ಲಿಗೆ ಬರ್ತಾರೆ. ಏನು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತಿದ್ರಲ್ಲ ಅಂದಾಗ, ಅಯ್ಯೋ ನನಗೆ ತಲೆ ನೋಯ್ತಾ ಇತ್ತು, ಆ ವಿಷಯ ನಿನಗೆ ಗೊತ್ತಾದರೆ ಸಹಿಸೋಕ್ಕಾಗಲ್ಲ ಅಂತದ್ದೆ ಅಷ್ಟೆ ಅಂತ JP ಹೇಳ್ತಾರೆ. ಹೌದಾ, ಇನ್ನೂ ತಲೆನೋವು ಹೋಗಿಲ್ವಾ, ತಗೊಳ್ಳಿ ಕಾಫಿ ಕುಡೀರಿ ಅಂತ ಹೇಳಿ ಕಾಫಿ ಕೊಡ್ತಾರೆ. ಭಾರ್ಗವಿಯಲ್ಲಿ ಅಂತ JP ಕೇಳಿದ್ದಕ್ಕೆ, ಯಾಕೆ ಬೆಳ್ಳಂಬೆಳಗ್ಗೆ ಅವಳು ಏನು ತೊಂದರೆ ಮಾಡಿದ್ಲು ನಿಮಗೆ, ಯಾಕೆ ಅವಳನ್ನ ಕೇಳ್ತಿದ್ರಾ ಅಂದಾಗ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ ನಿರ್ಮಲಾ ಅಂತ ಹೇಳಿ JP ಹೇಳ್ತಾರೆ. ನಂತರ ನಿರ್ಮಲಾ ಪಾಟೀಲ್ ಅಲ್ಲಿಂದ ಹೊರಟು ಬಿಡ್ತಾರೆ. ತದನಂತರ ಇಲ್ಲಿ ಬೃಂದ ತನ್ನ ಗಂಡ ಚರಣ್ಗೆ ನಿಂಗೆ ಹುಷಾರಿಲ್ಲ ನಡಿ ಹಾಸ್ಪಿಟಲ್ಗೆ ಅಂತ ಹೇಳ್ತಿರ್ತಾರೆ. ಬಟ್ ಚರಣ್ ಬರುವುದಿಲ್ಲ, ನಂಗೆ ಕೆಲಸ ಇದೆ ಅಂತಾರೆ. ಅಷ್ಟರಲ್ಲಿ JP ಬಂದು ಚರಣ್ನ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಅಲ್ಲಿ ಹೋಗಿ 10 ಲಕ್ಷ ರೂಪಾಯಿ ತೊಗೊಂಡು ಅದನ್ನು ಆಡಿಟರ್ಗೆ ಕೊಟ್ಬಿಡು ಅಂತ ಕೆಲಸ ಹೇಳ್ತಾರೆ. ಏನು ಮಾವ, ಯಾಕೆ ನನ್ನ ಗಂಡನ ಕೆಲಸ ಹೇಳ್ತಿದ್ರಾ ಅಂತ ಹೇಳಿ ಜೋರು ಮಾಡ್ತಿದ್ದಾಳೆ ಬೃಂದ. ನನ್ನ ಗಂಡಂಗೆ ಹುಷಾರಿಲ್ಲ, ಅದು ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಕೇಳಿದಾಗ, ಅವನಿಂದ 10 ಲಕ್ಷ ರೂಪಾಯಿಗೆ ಆಲ್ರೆಡಿ ಲಾಸ್ ಆಗಿದೆ, ಅದನ್ನು ಯಾರು ಭರಿಸ್ತಾರೆ, ನನ್ನ ಮಗ ಆಗಿರೋದಕ್ಕೆ ಅವನ್ನ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂತಿದ್ರೆ ಖಂಡಿತವಾಗ್ಲೂ ಅವನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ, ಇವನನ್ನ ಕೆಲಸಕ್ಕೆ ಸೇರಿಸ್ಕೋಬಾರ್ದಿತ್ತು, ಇದಕ್ಕೆ ಅರ್ಜುನ್ಗೆ ಈ ಕೆಲಸ ಹೇಳಬೇಕಾಗಿತ್ತು ಅಂತ JP ಹೇಳಿದಾಗ, ಏನು ಮಾವ ಇವರು ನಿಮಗೆ ಮಗನೇ ತಾನೆ, ಅರ್ಜುನ್ ಇವ್ರಿಗಿಂತ ಜಾಸ್ತಿ ನಿಮಗೆ ದುಡ್ಡು ತಂದು ಕೊಡ್ಬೋದು, ಆದರೆ ಚರಣ್ ನಿಮಗೆ ಇಷ್ಟು ದಿನ ಎಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾನೆ, ಜೊತೆಗೆ ನಿಮ್ಮ ಮಗ ಕಳೆದಿದ್ದಾನಲ್ವ ಮರ್ಯಾದಿನ, ಅದನ್ನು ಆ ಅರ್ಜುನ್ ನಿಮಗೆ ವಾಪಸ್ ತಂದು ಕೊಡ್ತಾನ. ಚರಣ್ ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಕೋಟಿ ಎಷ್ಟು ಆಫರ್ಸ್ನ ತಂದ್ಕೊಟ್ಟಿದ್ದಾನೆ, ತಂಗಿ ಮದುವೆಗೂ ಕೂಡ ಇಲ್ಲದೆ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ನಿಮ್ಮ ಮಗ ಬಂದ ಅನ್ನೋ ಕಾರಣಕ್ಕೆ ಚರಣ್ನ ಈ ರೀತಿ ಅಸಡ್ಡೆ ಮಾಡೋದು ಎಷ್ಟು ಸರಿ, ಖಂಡಿತ ಇದ್ಯಾವುದು ಕೂಡ ಸರಿ ಇಲ್ಲ ಮಾವ ಅಂತ ಹೇಳಿ ಬೃಂದ ಮಾವನ ವಿರುದ್ಧನೇ ಜೋರು ಮಾಡ್ತಿದ್ದಾರೆ. ಇವನಿಗೆ 10 ಲಕ್ಷ ರೂಪಾಯಿ ಅಲ್ಲ 10 ರೂಪಾಯಿ ಕೂಡ ದುಡಿಯೋ ತಾಕತ್ತಿಲ್ಲ. ಇಷ್ಟೆಲ್ಲ ಮಾತು ಬೇಕಾಗಿದೆಯಾ ಚರಣ್, ನಿನಗೆ ಹೆಂಡ್ತಿನ ಬಿಟ್ಟು ಇಷ್ಟೆಲ್ಲ ಮಾತಾಡಿಸ್ತಿದ್ಯಾ ನೀನು ಅಂತ ಹೇಳಿ JP ಹೇಳಿದಾಗ, ಬೃಂದ ಸುಮ್ಮನಿರು, ಮಾತಾಡಬೇಡ ನೀನು ಅಂತ ಹೇಳ್ತಾರೆ. ಅಪ್ಪ ಅವಳಿಗೇನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ, ಕುಡಿ ನಾನು ಹೋಗಿ ಕೊಟ್ಟು ಬರ್ತೀನಿ ಅಂದಾಗ, ಸರಿ ಆಯಿತು ತಗೋ ಅಂತ ಹೇಳಿ JP ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಚರಣ್ ಹತ್ರ ಬೃಂದ ಬಂದಿದ್ದೆ, ನೋಡು ಚರಣ್, ನಿನಗೆ ನೆನಪಿದಾರ, ನಿನ್ನಮ್ಮನ ನೋಡಬೇಕು ಅನಿಸ್ತಿಲ್ವಾ, ನಾನು ನಿಮ್ಮಮ್ಮನ ನಿನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೇನೆ ಅಂತ ಹೇಳಿ ಬೃಂದ ಹೇಳಿದಾಗ, ಚರಣ್ಗೆ ನಿಜಕ್ಕೂ ಅಮ್ಮನ ನೋಡಬೇಕು ಅಂತ ಅನಿಸುತ್ತೆ. ಹತ್ತು ಕಡೆ ಭಾರ್ಗವಿ ಶಕುಂತಲ ಅವ್ರ ಹತ್ರ ಹೋಗಿದ್ದ. ಗಾಯತ್ರಿ ದೇವಿ ಮಾವನ ಮೊದಲನೇ ಹೆಂಡತಿ ಅಲ್ವಾ ಅಜ್ಜಿ, ಈ ವಿಷಯ ನಿಮಗೂ ಕೂಡ ಗೊತ್ತದೆ ಅಲ್ವಾ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಪೊಲೀಸವರು ಆ ಮಗು ಮುಖಾಂತರ ಕಾಳಿಯ ಸ್ಕೆಚನ್ನು ಮಾಡಿಸ್ತಿದ್ದಾರೆ. ಕಾಳಿ ಸ್ಕೆಚ್ ಮಾಡಿಸ್ಬೇಕಾದ್ರೆ ಅರ್ಜುನ್ ಮತ್ತು ಭಾರ್ಗವಿ ಅಲ್ಲೇ ಇದ್ದಾರೆ. ಭಾರ್ಗವಿಯನ್ನು ನೋಡಿದೆ ನಿಜಕ್ಕೂ ಅರ್ಜುನ್ಗೆ ಶಾಕ್ ಆಗತ್ತೆ. ಕೊನೆಗೂ ಕಾಳಿ ಅನ್ನೋ ಹೆಸರು ಹೊರಬಿರೋದ್ರ ಜೊತೆಗೆ ಆಕೆ ಯಾರು ಅನ್ನೋ ಸತ್ಯ ಕೂಡ ಬಯಲಾಗ್ತದ. ಇದರ ನಡುವೆ ಗಂಗಾ ಶಕ್ತಿ ಕಾಲ್ ಮಾಡಿದ್ದೆ, ಕಾಳಿ ಯಾರು ಅನ್ನೋ ವಿಷಯನ ಪತ್ತೆ ಹಚ್ಚಿದ್ರ. ಅವಳು ಏನಾದರೂ ನನ್ನ ಚಕ್ರವ್ಯೂಹಕ್ಕೆ ನುಗ್ಗಿ ಬಂದರೆ ಅವಳನ್ನು ಖಂಡಿತವಾಗ್ಲೂ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.